ನೀನ್ ಇಲ್ಲೇ ಇರು, ನಡ್ಕೊಂಬರ್ಬೇಡ, ನಾನ್ ಗಾಡಿ ತಗೊಂಡ್ ಬರ್ತೀನಿ. ಏನೇ ನಾನ್ ಬಿಟ್ಟೋದ್ಮೇಲೆ ಇವಾಗ ಅವನ್ ಜೊತೆ ಇದ್ಯಾ? ನಾನ್ ನಿನ್ ಕಾಲಕ್ ಬೀಳ್ತೀನಿ, ಪ್ಲೀಸ್ ಹಂಗೇನು ಹೇಳ್ಬೇಡ. ನೀನ್ ನನ್ ಜೊತೆ ಇರೋ ಫೋಟೋ ಈಗ್ಲೂ ನನ್ನ ಹತ್ರನೇ ಇದೆ, ಬರ್ಲಿ ಇರು ತೋರಿಸ್ತೀನಿ ಅವನ್ಗೆ. ಪ್ಲೀಸ್ ನಿನ್ ಕಾಲಕ್ ಬೀಳ್ತೀನಿ, ಅವ್ನ್ಗೇನೋ ತೋರ್ಸ್ಬೇಡ ಕಣೋ ಪ್ಲೀಸ್. ಏಯ್ ಯಾರೋ ನೀನು? ಯಾಕೆ ಏನಾಯ್ತು? ಏನಿಲ್ಲ, ಏನೂ ಆಗಿಲ್ಲ. ಏನಿಲ್ಲ ನೋಡು, ಅವಳು ನನ್ನ ಎಕ್ಸ್, ನಾನು ಅವಳು ಮುಂಚೆ ತುಂಬಾ ಕ್ಲೋಸ್ ಆಗೇ ಇದ್ವಿ. ನೋಡು, ನಾನು ಅವಳು ತುಂಬಾ ಕ್ಲೋಸ್ ಆಗಿರೋ ಫೋಟೋನೇ ಇದೆ. ಸರಿ ಬಾ ಹೋಗೋಣ. ಸಾರಿ ಬೇಬಿ, ನಾನು ಅವನು ಮುಂಚೆ ಲವ್ ಮಾಡ್ತಾ ಇದ್ವಿ, ಆದ್ರೆ ಅವ್ನು ನನಗ್ ಮೋಸ ಮಾಡ್ಬಿಟ್ಟ. ಇರ್ಲಿ ಬಿಡು. ಪ್ಲೀಸ್ ನನಗ್ ಕ್ಷಮಿಸ್ಬಿಡು, ನಾನ್ ನಿನ್ ಕಾಲಿಗೆ ಬೇಕಿದ್ರು ಬೀಳ್ತೀನಿ. ಈ ತರ ತಪ್ಪಿನ್ ಯಾವತ್ತೂ ಮಾಡಲ್ಲ ನಾನು. ಸಾರಿ, ನಾನ್ ನಿನಗ್ ಕೇಳ್ಬೇಕು, ಯಾಕಂದ್ರೆ ನಾನ್ ನಿನ್ ಲೈಫ್ ಅಲ್ಲಿ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ. ಪ್ರತಿಯೊಂದು ಹುಡುಗಂಗೂ ಪ್ರತಿಯೊಂದು ಹುಡುಗಿಗೂ ಪಾಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ ಬಿಟ್ಟು ಇವಾಗ ನಿನ್ನ ಲೈಫ್ ಅಲ್ಲಿ ಹೆಂಗಿದ್ಯಾ ಅನ್ನೋದು ಇಂಪಾರ್ಟೆಂಟ್. ಇವಾಗ ತಾನೇ ಅವ್ನ್ ನಿನ್ ಜೊತೆ ಇರೋ ಫೋಟೋ ತೋರ್ಸ್ಬಿಟ್ಟೋದ, ಅವ್ನ್ ಅದನ್ನೇ ಏನೋ ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿದಾನೆ. ಒಂದ್ ಟೈಮ್ ಅಲ್ಲಿ ನಿಜವಾದ ಪ್ರೀತಿ ಮಾಡಿದವರು ಅವ್ರ ಇವಾಗ ನಮ್ ಜೊತೆ ಇಲ್ಲ ಅನ್ಬಿಟ್ಟು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಲ್ಲ, ಅದೆಲ್ಲ ನಿಜವಾದ ಪ್ರೀತಿ. ಅವ್ರೆಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಾರ ನೋಡು, ಅದು ನಿಜವಾದ ಪ್ರೀತಿ. ಮುಂದೆ ನಮ್ ಲೈಫ್ ಅಲ್ಲಿ ಯಾವ್ದೇ ರೀತಿ ತಪ್ಪಾಗ್ದಿರಂಗೆ ನೋಡ್ಕೊಳ್ಳೋಣ.